ಏನ್ ಯೋಚನೆ ಮಾಡ್ತಿದ್ದೀರಾ? ಅಮ್ಮ ಹುಷಾರಾಗ್ತಾಳಲ್ವ ಭೂಮಿಕಾ? ಅಫ್ಕೋರ್ಸ್ ಆಗ್ತಾರೆ. ನೀವ್ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ರ ನನ್ಗಂತೂ ಅರ್ಥ ಆಗ್ತಿಲ್ಲಪ್ಪ. ತುಮರೆ ಒಂದೊಂದ್ಸಲ ತೀರಾ ಚಿಕ್ಕ ಮಗು ಥರ ಆಡ್ತೀರಾ ನೀವು. ಇಷ್ಟು ದೊಡ್ಡ ಬಿಸ್ನೆಸ್ ನಡೆಸ್ತಿದ್ದೀರಾ, ನಿಮ್ಮ ಅಂಡರ್ ಇಷ್ಟೊಂದು ವರ್ಕರ್ಸ್ನ ಮೇಂಟೈನ್ ಮಾಡ್ತೀರಾ, ಮೀಟಿಂಗ್ಸ್ ಹ್ಯಾಂಡಲ್ ಮಾಡ್ತೀರಾ, ಎಷ್ಟೊಂದು ತಿಳುವಳಿಕೆ ಇದೆ, ಎಕ್ಸ್ಪೀರಿಯನ್ಸ್ ಇದೆ. ಇನ್ನೊಬ್ಬರಿಗೆ ಧೈರ್ಯ ತುಂಬೋ ಸ್ಥಾನದಲ್ಲಿರೋ ನೀವೇ ಚಿಂತೆ ಮಾಡಿದ್ರೆ ಹೇಗೆ ಹೇಳಿ? ನೀವು ಹೇಳೋದು ನಿಜ. ನಾನು ದೊಡ್ಡ ಮನುಷ್ಯ, ದೊಡ್ಡ ಬಿಸ್ನೆಸ್ ಮೆನ್ನು. ಆದರೂ ಅಮ್ಮನಿಗೆ ಮಗನೇ ಇರಲ್ಲ. ಅದಕ್ಕೂ ಮೀರಿ ನಾನೊಬ್ಬ ಮನುಷ್ಯ. ಎಲ್ರಿಗಿರೋ ಥರ ಭಯ, ಆತಂಕ, ಒದ್ದಾಟ, ಇನ್ಸೆಕ್ಯೂರಿಟಿ ಎಲ್ಲನೂ ಇರುತ್ತೆ. ಹೊರಗಡೆ ತೋರಿಸ್ಕೊಂಡಿರಲ್ಲ ಅಷ್ಟೇ, ಒಳಗಡೆನೆ ಮ್ಯಾನೇಜ್ ಮಾಡ್ತಿರ್ತೀನಿ. ನಾನೊಬ್ಬ ದೊಡ್ಡ ಮನುಷ್ಯ, ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಳೋದಕ್ಕೆ. ಬಟ್ ಹಾಗಂತ ಮನೆಯವ್ರ ಮುಂದೆನೂ ಹಾಗೇ ಇರಬೇಕಾ? ಅದರ ಅಗತ್ಯ ಏನೂ ಇಲ್ವಲ್ಲ. ಎಲ್ಲ ಕಡೆನೂ ಯಾಕೆ ಮುಕ್ಕೋಡ ಹಾಕೋಬೇಕು? ನಾನು ನಿಮ್ಗಳ ಜೊತೆ ನಾನಾಗಿರೋಕ್ಕೆ ಇಷ್ಟಪಡ್ತೀನಿ. ಸೊ ದಟ್ ನೀವು ನನ್ನವರು, ನನ್ನನ್ನು ಜಡ್ಜ್ ಮಾಡಲ್ಲ ಅನ್ನೋ ಕಾರಣಕ್ಕೆ ನಾನಾಗಿರೋ ತಪ್ಪ? ಅಥವಾ ನಾನು ನಿಮ್ಗಳ ಮುಂದೆ ಸ್ಟೇಟಸ್ಸು, ಗತ್ತು ಇವೆಲ್ಲ ಮೇಂಟೈನ್ ಮಾಡ್ಬೇಕು ಹೇಳಿ? ಸಾರಿ, ನನ್ಗೆ ಅರ್ಥ ಆಯ್ತು ನೀವೇನು ಹೇಳ್ತಿದ್ದೀರಾ ಅಂತ. ನೀವು ಹೇಳೋದು ಸರಿನಾ? ಎಲ್ಲೋ ನಾವು ನಾವಾಗಿರ್ಬೇಕು. ಭಯ ಆಗಲಿ, ಚಿಂತೆ ಆಗಲಿ ಯಾರ ಹತ್ರನಾದರೂ ಹೇಳ್ಕೋಬೇಕು. ಇಲ್ಲಾಂದರೆ ಎಲ್ಲನೂ ಮನಸ್ಸಲ್ಲೇ ಉಳಿದೋಗುತ್ತೆ. ಆ್ಯಂಡ್ ಹಾಗಾದರೆ ನಮ್ಮ ಸೋಷಿಯಲ್ ಲೈಫು, ಪರ್ಸ್ನಲ್ ಲೈಫು, ಹೆಲ್ತು ಎಲ್ಲದ ಮೇಲೂ ಎಫೆಕ್ಟ್ ಆಗುತ್ತೆ. ಎಲ್ಲನೂ ಒಳಗಡೆ ಇಟ್ಕೊಂಡು ಪ್ರೆಷರ್ ಕುಕ್ಕರ್ ಆಗೋ ಬದಲು ಈ ರೀತಿ ಹೇಳ್ಕೊಂಡು ಹಗರಾಗೋದೇ ಒಳ್ಳೇದು. ಬಟ್ ನನ್ನ ಕನ್ಸರ್ನ್ ಏನು ಗೊತ್ತಾ? ನೀವು ಅತಿಯಾಗಿ ಟೆನ್ಷನ್ ಮಾಡ್ಕೋಬೇಡಿ. ನೀವು ಟೆನ್ಷನ್ ತೊಗೊಂಡ್ರೆ ನಿಮ್ಮ ಹೆಲ್ತ್ ಹಾಳಾಗೋಗುತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ಪ್ಲೀಸ್ ಟೆನ್ಷನ್ ಮಾಡ್ಕೋಬೇಡಿ. ಬಟ್ ಮೈಂಡ್ ಇರೋದೇ ಹಾಗಲ್ವಾ? ಅದು ಯಾರ ಮಾತು ಕೇಳಲ್ಲ. ನಾವು ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ಬೋದು, ಆದರೆ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಆ್ಯಂಡ್ ಕೋಪ ಮಾಡ್ಕೋಬಾರ್ದು, ಟೆನ್ಷನ್ ಮಾಡ್ಕೋಬಾರ್ದು ಅಂತ ಅನ್ಕೋತೀನಿ. ಬಟ್ ಆಗಿಬಿಡುತ್ತೆ. ಅದು ಅಮ್ಮನಿಗೆ ಸಂಬಂಧಪಟ್ಟ ವಿಷಯ ಅಂದಾಗ ಟೆನ್ಷನ್ ಆಗೇ ಆಗುತ್ತಲ್ವ? ಯಾಕೆಂದ್ರೆ ಅಮ್ಮನಿಗೋಸ್ಕರ ಅಷ್ಟು ವರ್ಷ ಕಾದಿದ್ದೀನಿ, ಹಂಬಲಿಸಿದ್ದೀನಿ. ಅವಳಿಗೇನಾದರೂ ಆಗ್ಬಿಟ್ರೆ ಏನೋ ಚಿಂತೆ ನನಗಾಗದೆ ಬೇರೆ ಯಾರಿಗಾಗ್ಬೇಕು ಹೇಳಿ? ಅದು ಅಲ್ಲದೆ ಎಲ್ಲಿ ಅತಿಯಾದ ಪ್ರೀತಿ ಇರುತ್ತೋ ಅಲ್ಲಿ ಭಯ, ಚಿಂತೆ ಇರಬೇಕಾದ್ದೆ ಅಲ್ವಾ? ಈ ಮಾತು ನಾನು ಒಪ್ಕೊಳ್ತೀನಿ. ಆದರೆ ಮೊದಲು ಹೇಳಿದಾಗೆ ದಯವಿಟ್ಟು ನೀವು ಅತಿಯಾಗಿ ಟೆನ್ಷನ್ ಮಾಡ್ಕೋಬೇಡಿ. ನೋಡಿ ಗೊತ್ತಮರೆ, ಅಮ್ಮನಿಗೇನಾಗೋಗುತ್ತೆ ಅನ್ನೋದಕ್ಕಿಂತ ಅವ್ರಿಗೇನೇ ಆದರೂ ನಾವು ನೋಡ್ಕೋತೀವಿ, ಬಿಟ್ಕೊಡಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಬಂದ್ಬಿಟ್ರೆ ಅರ್ಧ ಟೆನ್ಷನ್ ಕಮ್ಮಿ ಆಗೋಗ್ಬಿಡುತ್ತೆ.